ನರೇಗಾ ಆಂದೋಲನ ಕೂಡ ಬಚಾವೋ ಆಂದೋಲನ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಬಚಾವ್ ಮಾಡಿಕೊಳ್ಳುವಂಥ ಒಂದು ಆಂದೋಲನ ಅಂತ ನಾನು ಹೇಳ್ತೇನೆ. ಮತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಾನು ಹೇಳಬೇಕಾಗ್ತದೆ ಗಂಭೀರವಾಗಿ, ನೀವು ನಮ್ಮ ಬಯಲು ಸೀಮೆಯನ್ನು ಬಚಾವ್ ಮಾಡುವಂಥ ಆಂದೋಲನ ಮಾಡಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ರಕ್ಷಣೆ ಮಾಡುವಂಥ ಆಂದೋಲನವನ್ನು ಮಾಡಿದರೆ ಚೆನ್ನಾಗಿತ್ತು. ನೀವುಗಳು ಸರ್ಕಾರ ಬರಕ್ಕೆ ಮುಂಚೆ ಬಯಲು ಸೀಮೆಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳು ಯಾವಾಗಲೇ ಆಗಲಿ ಆಂದೋಲನಕ್ಕಾದರೂ ಬರಲಿ, ಕಾರ್ಯಕ್ರಮಕ್ಕಾದರೂ ಬರಲಿ, ಚಿಕ್ಕಬಳ್ಳಾಪುರಕ್ಕೆ ಬರೋದು ನಾನು ಸ್ವಾಗತ ಮಾಡ್ತೇನೆ. ಆದರೆ ಕಳೆದ 3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಕೊಡುಗೆ ಏನು? ಪಾಪ ಇಲ್ಲಿನ ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವು ಜಿಲ್ಲೆಗಳ ಸಚಿವರುಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆಯಿಂದ, ಬಹುಶಃ ತುಮಕೂರು ಜಿಲ್ಲೆಯಿಂದ, ಈ ಜಿಲ್ಲೆಯಿಂದ ಎಲ್ಲರೂ ಕೂಡ 1 ಲಕ್ಷ ಜನ ಸೇರಿಸಬೇಕು ಅಂತೇಳಿ ಎಲ್ಲ ರೀತಿಯ ಒಂದು ಮೊಬಿಲೈಸಿಂಗ್ ಮಾಡ್ತಾ ಇದ್ದಾರೆ. ಜನರನ್ನು ಸೇರಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಸರ್ಕಾರಿ ಬಸ್ಸುಗಳನ್ನು, ಏನೆಲ್ಲ ಸರ್ಕಾರದಿಂದ ಅಧಿಕಾರಿಗಳನ್ನು ಎಲ್ಲರನ್ನೂ ಬಳಸ್ಕೊಂಡು ಈ ಒಂದು ಸಭೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡಲಿ, ನಮ್ಮದೇನು ತಕರಾರಿಲ್ಲ. ಆದರೆ ಚಿಕ್ಕಬಳ್ಳಾಪುರಕ್ಕೆ, ಬಯಲು ಸೀಮೆಗೆ ನೀವು ಮಾಡಿದಂಥ ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ, ಇದನ್ನು ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರೀ ನೀರಾವರಿ ಸಚಿವರಿದ್ದಾಗ ಇದನ್ನು ಎತ್ತಿನಹೊಳೆ ಯೋಜನೆಯನ್ನು ರೂಪಿಸಿದಂಥದ್ದು. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ, 13-14ರಲ್ಲಿ. 12 ವರ್ಷ ಆಯ್ತು. ಈಗ 8,000 ಕೋಟಿಯಲ್ಲಿ ಪ್ರಾರಂಭ ಆದಂಥದ್ದು 14,000 ಆಯಿತು. 14,000 ಹೋಗಿ 24,000 ಕೋಟಿ ಆಯಿತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎತ್ತಿನಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ. ಇನ್ನೂ ಕೂಡ ತುಮಕೂರು ಹತ್ರ ಕೂಡ ಬರಲಿಲ್ಲ. ಆದರೆ ಮೊನ್ನೆ ನೋಡಿದೆ ನಾನು, ಮಾನ್ಯ ಕೃಷ್ಣ ಬೈರೇಗೌಡರು ಏನೋ ಸಭೆ ಮಾಡಿ 27 ಒಳಗಡೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನು ಎಲ್ಲೋ ಹೇಳಿದ್ದಾರೆ, ನಾನು ನೋಡಿದೆ. ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನು ಹೇಳಿ ನೀವು ಅಧಿಕಾರವನ್ನು ಪಡಿತೀರಿ. ಹಿಂದೆ ಇದ್ದಂಥ ಸಂಸದರು 3 ಸಲಿನೋ 2 ಸಲಿನೋ ಆಯ್ಕೆ ಆದರೂ ಬರೀ ಎತ್ತಿನಹೊಳೆ ಯೋಜನೆ ಹೆಸರು ಹೇಳ್ಕೊಂಡು, ಈಗೋ ಡಿಸೆಂಬರು, ಈಗೋ ಜನವರಿ, ಈಗೋ ಡಿಸೆಂಬರು, ನೀರಂತೂ ಬರಲಿಲ್ಲ. ಈ HN ವ್ಯಾಲಿ, KC ವ್ಯಾಲಿ ಮೂಲಕ ಕೆರೆಗಳನ್ನು ನೀರು ತುಂಬಿಸಿದೆ. ನಾವು BJP ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 22ನೇ ಇಸ್ವಿಯಲ್ಲಿ ಎತ್ತಿನಹೊಳೆ ಯೋಜನೆಗೆ ನಾನೇ ಮಂತ್ರಿ ಇದ್ದಾಗ 3,000 ಕೋಟಿ ಕೊಡಿಸಿದೆ ಒಂದೇ ವರ್ಷದಲ್ಲಿ. ಕೋವಿಡ್ ಇದ್ದಾಗೂ ಕೂಡ BJP ಸರ್ಕಾರ ಎತ್ತಿನಹೊಳೆಗೆ ಹಣ ಒದಗಿಸಿತು. ಈ HN ವ್ಯಾಲಿ, KC ವ್ಯಾಲಿಯಿಂದ ಏನು ಯೋಜನೆ ರೂಪಿಸಿದ್ದೀವಿ, ಅದಕ್ಕೆ 3ನೇ ಹಂತದ ಸಂಸ್ಕರಣೆ ಮಾಡೋದಕ್ಕೆ ಕೂಡ ನಾವು ಘೋಷಣೆ ಮಾಡಿಸಿದ್ವಿ 23ರ ಬಡ್ಜೆಟ್ನಲ್ಲಿ. ಆದರೆ ಅದನ್ನು ಕೈ ಬಿಟ್ಟಿದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಇದು ನೀವು ಈ ನಮ್ಮ ಜನತೆಗೆ ಮಾಡುವಂತಹ ಮಹಾದ್ರೋಹ ಅಂತ ನಾನು ಉಲ್ಲೇಖ ಮಾಡ್ತೇನೆ.